ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಲ್ವಾ? ನಿಮ್ಮ ಆಧ್ಯಾತ್ಮಿಕ ಅಭಿವೃದ್ಧಿಗೋಸ್ಕರವಾಗಿ ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರ ವಾಕ್ಯವು ಹೇಳುತ್ತದೆ ಅಲ್ವಾ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದಾದರೆ ನೀವು ಏನನ್ನು ಬೇಕಾದರೂ ಬೇಡಿಕೊಳ್ಳಿರಿ, ನಾನು ಕೊಡುತ್ತೇನೆ ಎಂದು ಹೇಳಿದ್ದಾರೆ. ನಮ್ಮ ಬಾಧ್ಯತೆ ದೇವರಲ್ಲಿ ನೆಲೆಗೊಂಡಿರುವಂಥದ್ದು. ದೇವರಲ್ಲಿ ನೆಲೆಗೊಂಡಿರುವುದಕ್ಕೆ ಪ್ರಧಾನವಾಗಿ ಉಪಯೋಗವಾಗುವಂಥದ್ದು ದೇವರ ವಾಕ್ಯ. ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ನಾವು ಓದುವಾಗ, ಸ್ಪಷ್ಟವಾಗಿ ನಾವು ಪರಿಶೀಲಿಸುವಾಗ, ವಾಕ್ಯ ಪ್ರಕಾರವಾಗಿ ಜೀವಿಸುವಾಗ ನಾವು ದೇವರಲ್ಲಿ ಸ್ಪಷ್ಟವಾಗಿ ಸ್ಥಿರವಾಗಿ ನಿಲ್ಲುತ್ತೇವೆ. ನೀವೆಲ್ಲರೂ ಕೂಡ ಆಧ್ಯಾತ್ಮಿಕ ಜೀವಿತದಲ್ಲಿ ವೃದ್ಧಿಯಾಗಬೇಕೆನ್ನುವುದೇ ನಮ್ಮ ಆಲೋಚನೆ. ಪ್ರತಿದಿನ ಒಂದು ದಿವ್ಯ ವಾಗ್ದಾನವನ್ನು ಪರಿಶುದ್ಧ ಸತ್ಯವೇದದಲ್ಲಿ ನಾವು ಧ್ಯಾನಿಸುವುದರ ಮೂಲಕ ಪರಿಶುದ್ಧ ಆತ್ಮನಾದ ದೇವರು ನಮ್ಮೆಲ್ಲರನ್ನು ಕೂಡ ತನ್ನ ಕೃಪೆಯಲ್ಲಿ ಸ್ಥಿರಪಡಿಸುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು 56ನೇ ಕೀರ್ತನೆ 12ನೇ ವಾಕ್ಯ, Psalm 56 and verse 12. ದೇವರೇ, ನಾನು ಜೀವದಿಂದ ಬೆಳಕಿನಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ನೋಡಿ, ಈ ಕೀರ್ತನೆಯು ಕೂಡ ಭಕ್ತನಾದ ದಾವಿದನು ಬರೆದಂತಹ ಕೀರ್ತನೆ. ದಾವಿದನು ಬರೆದಂತಹ ಕೀರ್ತನೆ ನಮಗೆ ಯಾಕೆ ಬಹಳ ಕನೆಕ್ಟ್ ಆಗುತ್ತದೆ ಅಂದರೆ, ಭಕ್ತನಾದ ದಾವಿದನು ಈ ದಿನ ನಾವು ಎಂತಹ ಅನುಭವವನ್ನು ಎದುರುಗೊಳ್ಳುತ್ತಾ ಇದ್ದೇವೋ ಆತನು ಕೂಡ ಆ ದಿನದಲ್ಲಿ ಅಂತಹ ಅನುಭವವನ್ನು ಎದುರುಗೊಂಡನು. ಶತ್ರುಗಳು, ಇಕ್ಕಟ್ಟುಗಳು, ಪ್ರತಿಕೂಲತೆಗಳು, ನಿಂದೆಗಳು, ಅವಮಾನಗಳು ಇದೆಲ್ಲವನ್ನು ಕೂಡ ದಾವಿದನು ಎದುರಿಸುತ್ತಲೇ ಬಂದನು. ಒಂದು ಉನ್ನತವಾದ ಸ್ಥಾನವನ್ನು ಆತನು ಸೇರಿದನು ಅಂದರೆ ಇಂತಹ ಪ್ರಯಾಣಗಳನ್ನು ಆತನು ಹಾದು ಹೋಗಿದ್ದಾನೆ. ಅನೇಕ ಸಾರಿ ನಾವು ಅಂದುಕೊಳ್ಳುತ್ತೇವೆ, ನಮಗೆ ಕಷ್ಟ ರೀ, ನಮಗೆ ಇಕ್ಕಟ್ಟು ರೀ, ಎಲ್ಲರೂ ಕೂಡ ಚೆನ್ನಾಗಿಯೇ ಇದ್ದಾರೆ. ಆ ರೀತಿಯಾಗಿ ನಾವು ಅಂದುಕೊಳ್ಳುತ್ತೇವೆ. ಆದರೆ ಜೀವಿತದಲ್ಲಿ ಎಲ್ಲರಿಗೂ ಕೂಡ ಕೆಲವು ಸಾರಿ ಕಷ್ಟಗಳು ಬರುತ್ತದೆ. ಆದರೆ ವಿಶ್ವಾಸಿಯ ಪರಿಪಕ್ವತೆ ಯಾವುದರ ಮೇಲೆ ಆಧಾರವಾಗಿರುತ್ತದೆ ಅಂದರೆ, ಆ ಕಷ್ಟಕ್ಕೆ ನೀನು ಹೇಗೆ ಸ್ಪಂದಿಸುತ್ತಾ ಇದ್ದೀಯಾ, ಆ ಪ್ರತಿಕೂಲತೆಗೆ ನೀನು ಹೇಗೆ ಸ್ಪಂದಿಸುತ್ತಾ ಇದ್ದೀಯಾ ಎನ್ನುವುದರ ಮೇಲೆ ನಿನ್ನ ಜೀವಿತದಲ್ಲಿ ಆಶೀರ್ವಾದವು ಆಧಾರಗೊಂಡಿರುತ್ತದೆ. ಎಲ್ಲರಿಗೂ ಕೂಡ ಕಷ್ಟಗಳು, ಇಕ್ಕಟ್ಟುಗಳು ಬರಬಹುದು. ಆದರೆ ನಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೇವೆ ಎನ್ನುವುದರ ಮೇಲೆ ಆ ಜಯವು ಅವಲಂಬಿತವಾಗಿದೆ. ದಾವಿದನು ದೇವರನ್ನೇ ಆತುಕೊಂಡನು. ಪ್ರತಿ ಸಂದರ್ಭದಲ್ಲೂ ಕೂಡ ದೇವರನ್ನೇ ಆಧಾರವಾಗಿ ಇಟ್ಟುಕೊಂಡಿದ್ದನು. ಆದ್ದರಿಂದಲೇ ಜಯವನ್ನು ಸಾಧಿಸಿದನು. ಈ ಓದಿದಂತಹ ವಾಕ್ಯ ಭಾಗದಲ್ಲಿ 2 ಸಾರಿ ತಪ್ಪಿಸಿದ್ದೀರಾ ಎನ್ನುವಂತಹ ಮಾತು ನಮಗೆ ಅಲ್ಲಿ ಕಾಣಿಸುತ್ತದೆ. ನಾವು ಗಮನಿಸಬೇಕಾದ ವಿಷಯ ಎಂದರೆ, ದೇವರು ನಮ್ಮನ್ನು ತಪ್ಪಿಸುವಾತನು. ಅನೇಕರು ನಾನು ಅದರಿಂದ ತಪ್ಪಿಸಿಕೊಳ್ಳಬೇಕಂದ್ರೆ ಏನು ಮಾಡಬೇಕು, ಇದರಿಂದ ತಪ್ಪಿಸಿಕೊಳ್ಳಬೇಕಂದ್ರೆ ಏನು ಮಾಡಬೇಕೆಂದು ಅನೇಕ ಕಡೆ ತಿರುಗಾಡಿ ಯಾರ್ಯಾರನ್ನು ಕೇಳುವಾಗ ಅವರು ಹೇಳುತ್ತಾರೆ, ನೀನು ಆ ಕೇಡಿನಿಂದ ತಪ್ಪಿಸಿಕೊಳ್ಳಬೇಕು ಅಂದರೆ, ಇದರಿಂದ ತಪ್ಪಿಸಿಕೊಳ್ಳಬೇಕು ಅಂದರೆ ನೀನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಎಂದು ಎಷ್ಟೋ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಜನರನ್ನು ನಡೆಸುವಾಗ ಯಾವುದೋ ವಿಧವಾಗಿ ಆ ಕೇಡಿನಿಂದ ತಪ್ಪಿಸಿಕೊಳ್ಳಬೇಕೆಂತಲೋ ಅಥವಾ ಶಾಪದಿಂದ ತಪ್ಪಿಸಿಕೊಳ್ಳಬೇಕೆಂತಲೋ ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಆಗುವುದಿಲ್ಲ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಕರ್ತನಾದ ಯೇಸು ಕ್ರಿಸ್ತನು ನಿನಗೋಸ್ಕರವಾಗಿ ಶಿಲುಬೆಯಲ್ಲಿ ಮಾಡಿದಂತಹ ತ್ಯಾಗವನ್ನು ನೆನಪಿಸಿಕೊಳ್ಳುವಾಗ ದೇವರು ತಪ್ಪಿಸಬೇಕಾದವುಗಳಿಂದ ತಪ್ಪಿಸುತ್ತಾರೆ. ಏನು ಅಂದರೆ, ಮರಣದಿಂದ ನೀವು ನನ್ನ ಪ್ರಾಣವನ್ನು ತಪ್ಪಿಸಿದ್ದೀರಾ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತಹ ಪ್ರಪ್ರಥಮವಾದ ಕಾರಣ ನಿನ್ನನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ, ನಶಿಸಿ ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಮನುಷ್ಯ ಕುಮಾರನು ಬಂದನು ಎಂದು ಆತನ ಕುರಿತಾಗಿ ಆತನು ಹೇಳಿಕೊಂಡರು. ಎಲ್ಲಿಂದ ರಕ್ಷಿಸುವುದಕ್ಕೋಸ್ಕರವಾಗಿ ಅಂದರೆ, ಇಟರ್ನಲ್ ಡಿಸ್ಟ್ರಕ್ಷನ್, ಇಟರ್ನಲ್ ಡ್ಯಾಮ್ನೇಷನ್, ಭಯಂಕರವಾದ ನಿತ್ಯ ಉಗ್ರತೆಯಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ. ಸ್ವಾಭಾವಿಕವಾಗಿ ನಾವೆಲ್ಲರೂ ಕೂಡ ದೇವರ ಕೋಪಕ್ಕೆ ಗುರಿಯಾದಂತವರು, ಯಾಕಂದರೆ ನಾವೆಲ್ಲರೂ ಪಾಪಿಗಳಾಗಿರುವುದರಿಂದ. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದರು, ಕನ್ನಿಕೆಯ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿದರು, ಆತನು ಶಿಲುಬೆಯಲ್ಲಿ ತನ್ನ ಅಮೂಲ್ಯವಾದ, ಪವಿತ್ರವಾದ, ಪರಿಶುದ್ಧವಾದ ರಕ್ತವನ್ನು ಯಾಕೆ ಆತನು ಸುರಿಸಿದನು ಅಂದರೆ, ಪರಿಶುದ್ಧವಾದ ಆತನ ರಕ್ತದ ಮೇಲೆ ಯಾರು ನಂಬಿಕೆಯನ್ನು ಇಡುತ್ತಾರೋ ಅವರ ಪಾಪದಿಂದ ದೇವರು ಕ್ಷಮಿಸಿ, ನಿತ್ಯ ಆಜ್ಞೆಯಿಂದ ದೇವರು ತಪ್ಪಿಸಿ, ಉಗ್ರತೆಯಿಂದ ತಪ್ಪಿಸಿ, ಮರಣದಿಂದ ತಪ್ಪಿಸಿ ನಿತ್ಯ ರಾಜ್ಯಕ್ಕೆ ದೇವರು ಅವರನ್ನು ಕರೆತರುತ್ತಿದ್ದಾರೆ. ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರನಾಗಿ ದೇವರು ಮಾಡುತ್ತಾ ಇದ್ದಾರೆ. ನಮ್ಮ ಪ್ರಾಣವನ್ನು ಮರಣದಿಂದ ತಪ್ಪಿಸಿದಂತಹ ದೇವರು ಭೌತಿಕ ಸಂಬಂಧವಾದ ಮರಣದ ಕುರಿತಾಗಿ ಮಾತ್ರವಲ್ಲ, ದೇವಾದಿ ದೇವನು ಆತ್ಮದ ಮರಣದಿಂದ ತಪ್ಪಿಸುವುದಕ್ಕಾಗಿ ಕೂಡ ಆತನು ಇಷ್ಟಪಡುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ, ನಾನು ಜಾರಿ ಬೀಳದಂತೆ ನನ್ನ ಪಾದಗಳನ್ನು ಕೂಡ ನೀವು ತಪ್ಪಿಸಿದ್ದೀರಾ. ಈಗ ಜಾರಿ ಬೀಳಬಾರದಂದ್ರೆ ಎಲ್ಲಿ ನಡೆಯುತ್ತೇವಂತೆ? ಜೀವದ ಬೆಳಕಿನಲ್ಲಿ ದೇವರ ಸನ್ನಿಧಿಯಲ್ಲಿ ನಡೆಯುತ್ತೇವೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರು ನಮ್ಮ ಪಾದಗಳನ್ನು ಯಾಕೆ ತಪ್ಪಿಸುತ್ತಾರೆ, ಜಾರಿ ಬೀಳದಂತೆ ಯಾಕೆ ದೇವರು ನಮ್ಮನ್ನು ಕಾಪಾಡುತ್ತಾರೆ ಅಂದ್ರೆ, ನಾವು ಇಷ್ಟಾನುಸಾರವಾಗಿ ನಡೆಯುವುದಕ್ಕಾಗಿ ಅಲ್ಲ,
ಲೋಕ ಸಂಬಂಧವಾದ ಸ್ಥಳಗಳಲ್ಲಿ ನಾವು ಸಂಚರಿಸಬೇಕೆಂಬುದಕ್ಕಾಗಿ ಅಲ್ಲ. ಎರಡು ಪ್ರಾಮುಖ್ಯವಾದ ವಿಷಯ ಇದೆ. ಒಂದು, ಆತನ ಜೀವದ ಬೆಳಕಿನಲ್ಲಿ. ಎರಡನೆಯದಾಗಿ, ಆತನ ಸನ್ನಿಧಿಯಲ್ಲಿ ಸಂಚರಿಸುವುದಕ್ಕಾಗಿ. ಅಭಿಷೇಕಿಸಲ್ಪಟ್ಟಂತಹ ಜೀವಿತ, ದೇವರ ಶಕ್ತಿಯಿಂದ ಬಲದಿಂದ ತುಂಬಲ್ಪಟ್ಟಂತವರು ಆತನ ಸನ್ನಿಧಿಯಲ್ಲಿ ಸಂಚರಿಸುತ್ತಾರೆ, ಆತನ ಬೆಳಕಿನಲ್ಲಿ ಸಂಚರಿಸುತ್ತಾರೆ. ಈಗಲೂ ಕೂಡ ನೀನು ಕತ್ತಲೆಯಲ್ಲೇ ಸಂಚರಿಸುತ್ತಾ, ಕತ್ತಲೆಯ ಕಾರ್ಯಗಳನ್ನು ಪ್ರೀತಿಸುತ್ತಾ, ನಾನು ದೇವರ ಮಗು ಅಂದರೆ ನಿನ್ನನ್ನು ನೀನೇ ಮೋಸಪಡಿಸಿಕೊಳ್ಳುತ್ತಾ ಇದ್ದೀಯಾ? ಅದಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ. ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ನೀನು ಕತ್ತಲೆಯಲ್ಲಿ ಸಂಚರಿಸುತ್ತಾ ದೇವರ ಮಗು ಅಂದರೆ ನಿನ್ನನ್ನು ನೀನೇ ಮೋಸಪಡಿಸಿಕೊಳ್ಳುತ್ತಾ ಇದ್ದೀಯಾ? ದೇವರ ಮಕ್ಕಳು ದೇವರ ಸನ್ನಿಧಿಯಲ್ಲಿ ಸಂಚರಿಸುತ್ತಾರೆ, ಆತನ ಬೆಳಕಿನಲ್ಲಿ ಸಂಚರಿಸುತ್ತಾರೆ. ದೇವರ ಬೆಳಕಿನಲ್ಲಿ ನಡೆಯುವಂತವರು ಹೇಗೆ ಇರುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಅನೇಕ ಸಾರಿ ನಾವು ನೋಡುತ್ತೇವೆ. ರೋಮಾಪುರದ ಸಭೆಗೆ ಬರೆಯುವಾಗ ಭಕ್ತನಾದ ಪೌಲನು ಹೇಳುತ್ತಾನೆ, ಹಗಲಿನಲ್ಲಿ ನಡೆಯುವ ಹಾಗೆ ಗೌರವಪೂರ್ವಕವಾಗಿ ನಡೆಯೋಣ ಎಂಬುದಾಗಿ 13ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ನಮ್ಮ ಜೀವಿತದಲ್ಲಿ ದೇವರ ಬೆಳಕಿನಲ್ಲಿ ನಡೆಯುವಂತ ಅನುಭವದಲ್ಲಿ ಇರುವಾಗ ನಮ್ಮ ಮೂಲಕ ದೇವರ ನಾಮ ಮಹಿಮೆ ಹೊಂದುತ್ತದೆ. ನಮ್ಮನ್ನು ತಪ್ಪಿಸುವಂತ ದೇವರು ಆತನು, ಮರಣದಿಂದ ತಪ್ಪಿಸುತ್ತಾರೆ. ಜಾರಿ ಬೀಳದಂತೆ ನಮ್ಮನ್ನು ತಪ್ಪಿಸುವ ದೇವರು ಆತನು. ಈ ವಾಗ್ದಾನವನ್ನು ಈ ದಿನವೆಲ್ಲ ಕ್ಲೇಮ್ ಮಾಡಿ ದೇವರನ್ನು ಸ್ತುತಿಸಿರಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಯಬೇಕೆಂದು ಪ್ರತಿದಿನ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಈ ದಿನ ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂತಹ ಉದ್ದೇಶಗಳನ್ನು ಆತನು ನೆರವೇರಿಸಲಿ. ಕಣ್ಣು ಮುಚ್ಚಿರಿ, ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನೀವು ತಪ್ಪಿಸುವಂತಹ ದೇವರು ಎಂಬುದಾಗಿ 56ನೇ ಕೀರ್ತನೆ ಮೂಲಕವಾಗಿ ಮಾತನಾಡಿದ್ದೀರಾ. ಹೌದು ದೇವರೇ, ಅನೇಕ ಸಾರಿ ನೀವು ನಮ್ಮ ಜೀವಿತದಲ್ಲಿ ಇಟ್ಟಿರುವಂತಹ ಉದ್ದೇಶವನ್ನು ಗ್ರಹಿಸದೆ ನಿಮಗೆ ದೂರವಾಗಿ, ನಿಮಗೆ ಅವಮಾನ ತರುವಂತಹ ಸ್ಥಿತಿಯಲ್ಲಿ ನಾವಿದ್ದೆವು. ನಮ್ಮನ್ನು ಕ್ಷಮಿಸಿರಿ. ನಮಗೆ ತಿಳಿಯದೇ ಇರುವಂತಹ ಅನೇಕ ಉಪದ್ರವಗಳಿಂದ, ಕೇಡಿನಿಂದ ತಪ್ಪಿಸಿದ್ದೀರ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಜಾರಿ ಬಿದ್ದು ಹೋಗುವಂತ ಪರಿಸ್ಥಿತಿಯಲ್ಲಿ ಇದ್ದಾರೋ, ಕರ್ತನೇ ಕನಿಕರಿಸಿರಿ. ನಮ್ಮ ಪಾದಗಳು ಜಾರಿ ಬೀಳದಂತೆ ಕನಿಕರಿಸುವಂತಹ ದೇವರು. ಯಾಕಂದರೆ ನಿಮ್ಮ ಸನ್ನಿಧಿಯಲ್ಲಿ ಬೆಳಕಿನಲ್ಲಿ ನಡೆಯಬೇಕೆಂಬುದಾಗಿ ನೀವು ಆಶಿಸುತ್ತಾ ಇದ್ದೀರಾ. ಅದು ನಿಮ್ಮ ಕೋರಿಕೆ. ಎಷ್ಟು ಜನ ಇನ್ನೂ ಕೂಡ ಲೋಕದಲ್ಲಿ ತಿರುಗಾಡುತ್ತಾ ಇದ್ದಾರೋ, ಲೋಕದಲ್ಲಿ ಸಂಚರಿಸುತ್ತಿದ್ದಾರೋ, ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿರಿ. ನಿಮ್ಮ ಕೃಪೆಯಲ್ಲಿ ಸ್ಥಿರಪಡಿಸಿ, ಬಲಪಡಿಸಿ, ಅದ್ಭುತ ಮಾಡಿರಿ. ಈ ವಾಗ್ದಾನದ ಮೂಲಕವಾಗಿ ನಮ್ಮನ್ನು ಬಲಪಡಿಸುತ್ತಾ, ಸ್ಥಿರಪಡಿಸುತ್ತಾ, ನಿಮ್ಮ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತಾ, ಯೇಸು ಕ್ರಿಸ್ತನ ಅತ್ಯುನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.